ಮೊದಲಿಗೆ ಒಂದು ಸ್ವಾಗತ ಗೀತೆಯೊಂದಿಗೆ ಆರಂಭಿಸೋಣ. ಸ್ವಾಗತ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಫರೀದಾ ಬೇಗಂ. ಸ್ವಾಗತ ಸುಸ್ವಾಗತ ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು. ಈ ದಿನ ಶುಭಯೋಗ ಅರಳಿತು, ಅನುರಾಗ ಮನವೆಂಬ ಮಲ್ಲಿಗೆಯು, ತನುವೆಂಬ ಸಂಪಿಗೆಯು, ಪುಣ್ಯದ ಕನ್ನಡ ನಾಡಲಿ ಜನಿಸಿ, ಕನ್ನಡ ಕಣ್ಮಣಿ ನೀವೆನಿಸಿ, ನಾಡಿನ ಭಾಗ್ಯವ ಎಲ್ಲೆಡೆ ಪಸರಿಸಿ, ಪ್ರೀತಿಯ ಸಲಹೆ ಸಿಂಪಡಿಸಿ. ಗಂಧದ ಬೀಡು ಚಂದದ ನಾಡು, ಸುಂದರ ನದಿಯ ಬೆಟ್ಟದ ಕಾಡು, ಈ ಕಾಡಿನಲ್ಲಿ ಮಲೆನಾಡಿನಲ್ಲಿ, ಈ ಹಸುರಿನಲ್ಲಿ ಆ ಕುಸುಮದಲ್ಲಿ ನಲಿದಾಡುವ ಗುರುಗಳಿಗೆ, ಈ ಊರಿನ ಪ್ರಮುಖರಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು. ಇಂದಿನ ಈ ಸಭೆ ತಂದಿದೆ ಶೋಭೆ, ಇದಕ್ಕೆಲ್ಲ ಕಾರಣ ನೀವುಗಳೇ. ಸಭೆಯಲ್ಲಿ ಶೋಭಿತ ಗಣ್ಯರೇ ಮಾನ್ಯರೇ, ನಮಯ ಕರೆಯ ಮನ್ನಿಸಿ ತಾವು, ಹೆಮ್ಮೆಯ ಸಿರಿಯ ತಂದಿರಿ ನೀವು, ಸಂತೋಷದಿಂದ ಬಂದಿರಿ ನೀವು. ನಿಮ್ಮ ಹಿರಿತನಕ್ಕೆ, ನಿಮ್ಮ ಮೃದು ಮನಕ್ಕೆ, ಈ ವೇದಿಕೆಗೆ, ನಿಮ್ಮ ಮನಕ್ಕೆ ನಾವು ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು. ಸ್ವಾಗತ ಸುಸ್ವಾಗತ ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು, ಸುಸ್ವಾಗತ ಬಯಸುವೆವು. ಕಾರ್ಯಕ್ರಮದ ನಂತರದ ಘಟ್ಟ ಉದ್ಘಾಟನಾ ಸಮಾರಂಭ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪಂ ಜ್ಯೋತಿ ಪರಾಯಣೆ, ದೀಪೌಮೆ ಹರತು ಪಾಪಂ ಸಂಧ್ಯಾ ದೀಪಂ ನಮಸ್ತುತೆ. ಅಂಧಕಾರವನ್ನ ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡಿ, ದೀಪವು ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರು ಹಾಗೂ ನನ್ನ ಪ್ರೀತಿಯ ಗುರುವೃಂದವು ದೀಪವನ್ನು ಹಚ್ಚುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಸರ್ ಈ ಕಡೆ ಸರ್, ಈ ಕಡೆ ಸರ್, ಸರ್ ಈ ಕಡೆ ಸರ್, ಈ ಕಡೆ ದೀಪದ ತರ ಸದಾ ಜ್ಯೋತಿ ಬೆಳಗುವ ತರ ಸದಾ ಎಲ್ಲರ ಜೀವನದಲ್ಲೂ ಬೆಳಕು ನಂದಿಸಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಪಾಲಿಗೆ ಬಂದಿರುವಂತಹ ಉದ್ಘಾಟಕರ ಪರಿಚಯ ಮತ್ತು ಅತಿಥಿಗಳ ಪರಿಚಯ. ಶಿವನೇ ಗುರು, ಗುರುವೇ ಶಿವನು ಎನ್ನುವಂತೆ ನಮ್ಮ ಈ ಶಾಲೆಯ ಅತಿ ಹೆಮ್ಮೆಯಿಂದ ನಾವಿಲ್ಲಿ ಕಲಿಬೇಕಂದ್ರೆ ನಮ್ಮ ಅಜ್ಜೋರ್ಮಕ್ಕೆ ಕಾರಣ ಆಗ್ತಾರ. ಅವರಿಗೆ ಮೊದಲು ನಾವು ವಂದನೆಯನ್ನು ಅರ್ಪಿಸಿ, ಮೊದಲಿಗೆ ನಾವು ಡಾಕ್ಟರ್ ಗಜಾನನ ಕಾಳೆಯವರ ಬಗ್ಗೆ ಒಂದೆರಡು ಪರಿಚಯವನ್ನು ಹೇಳ್ತೇನೆ. ಅವರ ಪೂರ್ಣ ಹೆಸರು ಡಾಕ್ಟರ್ ಗಜಾನನ ಕ್ರೋಕಾಡೆ, ವಿದ್ಯಾರ್ಥಿ BSc MBBS FCG
ಅವರ ಜನ್ಮ 22/2/1950. ತಂದೆ ಡಾಕ್ಟರ್ ಕೃಷ್ಣರಾವ್ ಗುರುಕಾಡೆ ಮತ್ತು ತಾಯಿ ಶ್ರೀಮತಿ ರಾಧಾಬಾಯಿ ಗುರುಕಾಡೆ. ಇವರ ಉದರದಲ್ಲಿ ಜನಿಸಿ ಇವರು ಶ್ರೀಮತಿ ಮಂಗಳಾ ಕಾಡೆ ಎನ್ನುವವರನ್ನು ವಧಿಸಿ ಅತಿ ನೆರೆಗಲ್ಲಿನಲ್ಲಿ ಒಂದು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಡಾಕ್ಟರ್ ಗಜಾನನ ಕಾಳೆಯವರು ನಮ್ಮ ಸಂಸ್ಥೆಯ ಹೆಮ್ಮೆಯಾಗಿದ್ದಾರೆ. ಇವರ ಪ್ರಾಥಮಿಕ ಶಾಲೆ 1952-62ರಲ್ಲಿ ಸರ್ಕಾರಿ ಶಾಲೆ ನರೇಗಲ್, ಪ್ರೌಢಶಾಲೆ 1962-66ನೇ ಸಾಲಿನಲ್ಲಿ ಶ್ರೀ ಅನ್ನದಾನೇಶ್ವರ ಪ್ರೌಢಶಾಲೆ ಅಲ್ಲಿ ಮುಗಿಸಿದ್ದಾರೆ. PUC JT ಕಾಲೇಜಿನಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಮುಗಿಸಿ BSc 1969ರಲ್ಲಿ ಪ್ರಥಮ ವರ್ಷವನ್ನು JT ಕಾಲೇಜಿನಲ್ಲಿ, ದ್ವಿತೀಯ ಮತ್ತು ತೃತೀಯ ವರ್ಷವನ್ನು RLS ಕಾಲೇಜ್ ಬೆಳಗಾವದಲ್ಲಿ ಮುಗಿಸಿದ್ದಾರೆ. MBBS ಅನ್ನು 1972-78ರವರೆಗೆ ಮಹಾದೇವಪ್ಪ ರಾಂಪುರ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗ ಅಂದರೆ ಈಗಿನ ಕಲಬುರಗಿಯಲ್ಲಿ ಮುಗಿಸಿ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಆಗಸ್ಟ್ 1978ರಲ್ಲಿ ನೆರೆಗಲ್ನಲ್ಲಿ ಪ್ರಾರಂಭಿಸಿದರು. ಇವರು 3 ವರ್ಷದ ಅವಧಿಗೆ ನೆರೆಗಲ್ ಟೌನ್ ಪಂಚಾಯತಿಗೆ ಮೆಂಬರ್ ಆಗಿ ಆಯ್ಕೆಯಾಗಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು ಮತ್ತು ಹಾಳಕೆರೆ ಗ್ರಾಮದ ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠದ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಗೆ 1988ರಲ್ಲಿ ಸೇವೆಯನ್ನು ಪ್ರಾರಂಭಿಸಿದರು. ಇವರು 1988-89ರಲ್ಲಿ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆಗಿಯೂ, ಆಮೇಲೆ 2012ರಲ್ಲಿ ರೋಡ್ ಬ್ಯಾಂಕಿನ ಪ್ರೆಸಿಡೆಂಟ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಅವಾರ್ಡ್ ಹೇಳಬೇಕಂದ್ರೆ, ಇವರ ಪ್ರಶಸ್ತಿ ಹೇಳಬೇಕಂದ್ರೆ 2023 ಆಗಸ್ಟ್ನಲ್ಲಿ IMA ಪ್ರೆಸಿಡೆಂಟ್ ರಿಪ್ರೆಸೆಂಟೇಷನ್ ಅವಾರ್ಡ್ ಆಗಿ ಅವರಿಗೆ ನೀಡಿ ಗೌರವಿಸಿದ್ದಾರೆ. ಹಿರಿಯ ವೈದ್ಯರಾದ ಇವರು 75 ವರ್ಷವನ್ನು ಮುಗಿಸಿ ಇವರು ನಮ್ಮ ನೆರೆಗಲ್ ಗ್ರಾಮದ ಹೆಮ್ಮೆ ಎಂದು ನಾವು ಹೇಳಲು ಇಚ್ಛೆ ಪಡುತ್ತೇವೆ. ಇನ್ನೊಬ್ಬ ಅತಿಥಿಯಾಗಿರುವಂತಹ ನಿವೃತ್ತ ಶಿಕ್ಷಕರು MM ಹಿರೇವಡ್ಯರ್ ಸರ್. ಇವರು ಅಂದಾನಯ್ಯ ಮತ್ತು ಶಂಕರಮ್ಮ ಅವರ ಉದರದಲ್ಲಿ ಜನಿಸಿ 30-3-1941ರಲ್ಲಿ ಇವರ ಜನ್ಮವಾಗುತ್ತಾ ಇವರ ಒಟ್ಟು 37 ವರ್ಷ ಸರ್ವಿಸ್ ಮುಗಿಸಿದ್ದಾರೆ. ಇವರು ಬೆಳ್ಳಟ್ಟಿಯಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ, ನೆಗಲೂರಿನಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ, ಸಿರಟ್ಟಿಯಲ್ಲಿ TTI ಪ್ರಾಂಶುಪಾಲರಾಗಿ 10 ವರ್ಷ ಸೇವೆ ಸಲ್ಲಿಸಿ ನಂತರ SAV ಗಂಡು ಮಕ್ಕಳ ಶಾಲೆಯಲ್ಲಿ ಮತ್ತು SAV ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಸೇವೆ ಸಲ್ಲಿಸಿ 1999ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರ ಒಟ್ಟು ಕೃತಿಗಳು 20 ಕೃತಿಗಳು ಇಂಗ್ಲೀಷ್ನಲ್ಲಿ ರಚನೆ ಮಾಡಿದ್ದಾರೆ. ನೆಕ್ಸ್ಟು 3 ಕೃತಿಗಳನ್ನು ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ. ಇಂಗ್ಲೀಷ್ನಲ್ಲಿ ರಚನೆ ಮಾಡಿರುವಂತಹ ಕೃತಿಗಳು ಎಲ್ಲ ನಮ್ಮ ಮಠಗಳ ಬಗ್ಗೆ ಇತಿಹಾಸವನ್ನು ಅವರು ಭಾಷಾಂತರ ಮಾಡಿರುವಂತಹ ಒಂದು ಹೆಮ್ಮೆ ನಮ್ಮ ಹಿರೇವಡ್ರ ಸರ್ಗೆ ತಲುಪುತ್ತದೆ. ನನಗೆ ಕೊಟ್ಟಿರುವಂತಹ ಅತಿಥಿ ಮತ್ತು ಉದ್ಘಾಟಕರ ಪರಿಚಯವನ್ನು ಮುಗಿಸಿ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಥ್ಯಾಂಕ್ ಯು. ಕಾಳೆ ಡಾಕ್ಟರ್ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಂತಲೇ ಇಲ್ಲ, ಯಾಕಂದರೆ ಇಡೀ ನೆರೆಗಲ್ಲಿಗೆ ಪರಿಚಯ ಇರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಅಷ್ಟೊಂದು ಪ್ರಸಿದ್ಧಿಯನ್ನು ಹೊಂದಿದಂತಹ ವ್ಯಕ್ತಿ. ವೈದ್ಯ ನಾರಾಯಣ ಹರಿ. ವೈದ್ಯ ಎಂದರೆ ದೇವರಿಗೆ ಸಮಾನ. ರೋಗಿಗಳ ಮೇಲೆ ಇರುವುದು ಸದಾ ಅವರ ಗಮನ.
ವೈದ್ಯರು ಮರು ಜನ್ಮ ನೀಡುವ ದೇವರು ಎಂದು ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಂತಹ ಶ್ರೀಯುತ ಕಾಳೆ ಡಾಕ್ಟರ್ ಅವರು ಈ ಒಂದು ಉದ್ಘಾಟಕರ ನುಡಿಯನ್ನ ಹೇಳಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ವತಿಯಿಂದ ನಾವು ಗುರುವಂದನ ಕಾರ್ಯಕ್ರಮವನ್ನು ಈ ದಿವಸ ಹಮ್ಮಿಕೊಂಡಿದ್ದೇವೆ. ನಾವೆಲ್ಲ ಕಲಿತಂತ ಹಾಗೆ ನಮ್ಮ ಪ್ರೌಢಶಾಲೆಯಲ್ಲಿ ಮೊದಲಿಗೆ ನಮಗೆ ಕನ್ನಡ ಕಲಿಸಿದಂಥ ಶ್ರೀಯುತ ವಿ.ಕೆ. ಮನೋಹರ್ ಸರ್ ಮೊದಲಿಗೆ ನಾನು ಪರಿಚಯಿಸ್ತೀನಿ. ಇವರು ಹುಟ್ಟಿದ್ದು ಇದೇ ನಮ್ಮ ಊರಿನಲ್ಲಿ ನರೇಗಾದಲ್ಲಿ. ಸೊ ಇವರು ಪ್ರಾಥಮಿಕ ಅಭ್ಯಾಸ ಮತ್ತು ಪ್ರೌಢ ಶಾಲೆಯ ಅಭ್ಯಾಸವನ್ನು ಶ್ರೀ ಅನ್ನದಾನೇಶ್ವರ ಶಾಲೆಯಲ್ಲಿ ಮುಗಿಸಿ ನಂತರ ಕಾಲೇಜನ್ನು ಅವರು ಕೂಡ ಕಾಲೇಜ್ ಇಲ್ಲೇ ಎಸ್ ಎ ಕಾಲೇಜಲ್ಲೇ ಮಾಡಿದ್ದಾರೆ. ಅದೇ ರೀತಿಯಾಗಿ MA ಮತ್ತು MPhil ಪದವಿಯನ್ನು ಪಡೆದು ಈಗ ರಾಜರಾಜೇಶ್ವರಿ ಶಾಲೆಯಲ್ಲಿ ಉಳ್ಕೋಟಿಯಲ್ಲಿ ವೃತ್ತಿಯನ್ನು ಮುಂದುವರಿಸಿದ್ದಾರೆ ಕನ್ನಡ ಶಿಕ್ಷಕರಾಗಿ. ಅದೇ ರೀತಿಯಾಗಿ ಎರಡನೇದಾಗಿ ನನ್ನ ನೆಚ್ಚಿನ ನಿಮ್ಮೆಲ್ಲ ನಾವೆಲ್ಲ ಹೊಡೆತ ತಿಂದಿದ್ದು ನೆನಪಿದೆ ಕೈಗೆ, ಅದು ಉಲ್ಟಾ ಗಣಿತ ಶಿಕ್ಷಕರಾದ CL ಬುಗ್ನೂರು ಗುರುಗಳನ್ನ ಪರಿಚಯ ಮಾಡಿಬಿಡ್ತೀನಿ. ಯಾಕಪ್ಪ ಅಂದ್ರೆ ನಮ್ಗೆ ಯಾವಾಗಲೂ ಗಣಿತ ಅಂದ್ರೆ ಕಬ್ಬಿಣದ ಕಡೆಯಲ್ಲಿ ಇರ್ತಾ ಇತ್ತು. ಸೊ ಅವರು ಹುಟ್ಟಿದ ಊರು ವೆಂಕಟಾಪುರ. ಇವರು ಪ್ರಾಥಮಿಕ ಶಿಕ್ಷಣವನ್ನು ವೆಂಕಟಾಪುರ ಶಾಲೆಯಲ್ಲಿ ಮುಗಿಸಿದ್ರು. ಅದೇ ರೀತಿಯಾಗಿ ಇವರು ತಮ್ಮ ಒಂದು ಪ್ರೌಢ ಶಿಕ್ಷಣವನ್ನು ಮುಂಡ್ರಗಿ ಶಾಲೆಯಲ್ಲಿ ಮುಗಿಸಿ ತಮ್ಮ ಕಾಲೇಜ್ ಅಭ್ಯಾಸಕ್ಕಾಗಿ ಕನ್ನಡ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕಲಿತರು. ಅದೇ ರೀತಿಯಾಗಿ ಇವರು MSc ಮತ್ತು M.Ed ಮಾಡಿಕೊಂಡು ಶ್ರೀಯುತರು ಈಗ ಗರ್ಲ್ಸ್ ಹೈಸ್ಕೂಲ್ ನರಗುಂದಲ್ಲಿ ವೃತ್ತಿಯನ್ನು ಮುಂದುವರಿಸಿಕೊಂಡು ಅವರು ಹೈಸ್ಕೂಲ್ ಶಿಕ್ಷಕರಾಗಿ ಮುಂದುವರಿತಾ ಇದ್ದಾರೆ. ಹೆಸರು ಮೊಹಮ್ಮದ್ ಸರ್. ಅದೇ ರೀತಿಯಾಗಿ ಮೂರನೇದಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಜ್ಞಾನವೂ ಕೂಡ ಅಷ್ಟೇ ಕಠಿಣವಾದ ವಿಷಯ. ಆ ವಿಜ್ಞಾನ ವಿಷಯವನ್ನು ಶ್ರೀ ಗುರುರಾಜ್ ಚಿಕ್ಕಸಾರ್ ಸರ್ ಅವರು ನಮ್ಗೆ ಹೇಳ್ಕೊಟ್ಟಿದ್ರು. ಅವರ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೀನಿ. ಇವರು ಕೂಡ ಇಲ್ಲೇ ನರೇಗಾಲದಲ್ಲಿ ಹುಟ್ಟಿದ್ದು. ಮತ್ತು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಇಲ್ಲಿ ಕಮಡಳ್ಳಿ ಅಂತೇಳಿ ಈ ಒಂದು ಧಾರವಾಡದ ತಾಲೂಕಿನಲ್ಲಿ ಮುಗಿಸಿದ್ರು. ಅದೇ ರೀತಿಯಾಗಿ ಕಾಲೇಜನ್ನು SAV ಹೈಸ್ಕೂಲಲ್ಲಿ ಮುಗಿಸಿದ್ರು, SAV ಕಾಲೇಜಿನಲ್ಲಿ ಮುಗಿಸಿದ್ರು. ಅದೇ ರೀತಿಯಾಗಿ B.Ed ಪದವಿಯನ್ನು ಇವರು ತುಮಕೂರಿನಲ್ಲಿ ಮುಗಿಸಿದ್ರು. ಅದೇ ರೀತಿಯಾಗಿ ಈಗ ಅವರು ಪ್ರಸ್ತುತವಾಗಿ ಮುಖ್ಯೋಪಾಧ್ಯಾಯರಾಗಿ ಬೂದ್ಗುಂಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅವರು HM ಆಗಿ ಅಂದರೆ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೂ ಕೂಡ ವಂದನೆಗಳು. ಅದೇ ರೀತಿಯಾಗಿ ಮತ್ತೋರ್ವ ಶಿಕ್ಷಕರು ಬಸವರಾಜ್ ಅಲ್ಲಾಪುರ ಸರ್ ನಿಮ್ಮ ನೆಚ್ಚಿನ ಗುರುಗಳು. ಇವರು ಕೂಡ ಇಲ್ಲೇ ನಮ್ಮ ಹತ್ತಿರ ಇರ್ತಕ್ಕಂತಹ ಬುದಿಯಾಳ ಗ್ರಾಮದಲ್ಲಿ ಸಣ್ಣ ಗ್ರಾಮದಲ್ಲಿ ಜನಿಸಿದರು. ಇವರ ಪ್ರಾಥಮಿಕ ಶಿಕ್ಷಣ ಕೂಡ ಈ ಬುದಿಯಾಳ ಗ್ರಾಮದಲ್ಲಿ ಆಯಿತು. ಅದೇ ರೀತಿಯಾಗಿ ಇವರು ಪ್ರೌಢ ಶಿಕ್ಷಣವನ್ನು ಚಕ್ಲಿ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದರು. ಕಾಲೇಜನ್ನು ಇದೇ ನಮ್ಮ SA ಕಾಲೇಜಿನಲ್ಲಿ ಮುಗಿಸಿದರು. ಇವರು ಈಗ ಪ್ರಸ್ತುತ ಅವರು VDST ಪ್ರೌಢಶಾಲೆ ಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಮುಂದುವರಿತಾ ಇದ್ದಾರೆ. ಇವರು ಕೂಡ ಒಬ್ಬರಿದ್ದಾರೆ ಸರ್. ಅದೇ ರೀತಿಯಾಗಿ ಇನ್ನೋರ್ವ ಶಿಕ್ಷಕರು VS ಅಂಗಡಿ ಗುರುಗಳು. ನಿಮಗೆ ಗೊತ್ತಿರುವ ಹಾಗೆ ನಮಗೆ ಗಣಿತವನ್ನು ಹೇಳ್ಕೊಡ್ತಿದ್ರು ಪ್ರೈಮರಿಯಲ್ಲಿ ಸರ್. ಇವರು ಕೂಡ ಇಲ್ಲೇ ನರೇಗಾಲ ಗ್ರಾಮದಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ಶಿಕ್ಷಣ ಗಜನಗಡದಲ್ಲಿ ಮುಗಿಸಿ ಒಂದು ಪದವಿಯನ್ನು ಇವರು SAV ಕಾಲೇಜಿನಲ್ಲಿ ಮುಗಿಸಿ ಈಗ ನಮಗೆ ಅವರು ಈಗ ಪೋಸ್ಟಲ್ ವರ್ಕ್ ಆಗಿ ವೃತ್ತಿಯನ್ನು ಮುಂದುವರಿಸಿದ್ದಾರೆ. ಇಷ್ಟು ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟಿದ್ದೇನೆ. ಇಷ್ಟು ನನಗೆ ಮಾತಾಡೋ ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ಗಣ್ಯಾತಿಗಳಿಗೆ ತುಂಬ ಧನ್ಯವಾದಗಳು.